ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಾವು ಮ್ಯಾಥ್ಸ್ಗೆ ಬೇಸಿಕ್ಕಾಗಿ 2 ಟಾಪಿಕನ್ನು ನೋಡಿದ್ವಿ. ಅದರ ಮೇಲೆ ಕ್ಲಾಸಸ್ಸನ್ನು ಕೂಡ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತೇಳಿ ಅವುಗಳನ್ನ ಕೂಡ ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಸರ್ ಭಾಳಷ್ಟು ಜನ ಹುಡುಗರು ಏನು ಕೇಳ್ತಾರೆ, ಸರ್ ಜಿ ಕೆ ಮತ್ತು ಸೈನ್ಸ್ ಸಂಬಂಧಪಟ್ಟಂತೆ ಸ್ವಲ್ಪ ಕ್ವಶನ್ಗಳನ್ನು ಟೈಮ್ ಸಿಕ್ಕರೆ ಮಾಡಿರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಕ್ಲಾಸಲ್ಲಿ ಏನು ಮಾಡೀನಿ, ಒಂದು 20 to 30 ಕ್ವಶನ್ಸನ್ನು ವೆರಿ ಇಂಪಾರ್ಟೆಂಟ್ ಸಂಭವನೀಯ ಪ್ರಶ್ನೆಗಳು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನಾನು ತಂದಿದ್ದೀನಿ. ಸೈನ್ಸ್ ಮತ್ತು ಜಿ ಕೆ ಎರಡಕ್ಕೂ ಸಂಬಂಧ ಇರುತ್ತೆ. 2 ಕ್ವಶನ್ ಮಿಕ್ಸ್ ಅದಾವೆ. ಓಕೆ, ಈ ಜಿ ಕೆ ಅಂತಂದ್ರೆ ನೀವು ಏನೇನು ಮಾಡ್ತೀರಿ, ಅದರೊಳಗೆ ಹಿಸ್ಟ್ರಿ ಬರುತ್ತೆ, ಆಮೇಲೆ ಜಿಯೋಗ್ರಫಿ ಬರುತ್ತೆ, ಅಂದ್ರೆ ಪೊಲಿಟಿ ಬರುತ್ತೆ. ಸೊ ಇಷ್ಟೆಲ್ಲ ಮಿಕ್ಸ್ ಮಾಡಿ ಕೆಲವೊಂದು ಕ್ವಶನ್ಗಳನ್ನು ಕೇಳಿದಂತಹ ಪ್ರಶ್ನೆಗಳು ಅದು ಮತ್ತು ಕೇಳುವಂತಹ ಪ್ರಶ್ನೆಗಳನ್ನು ವೆರಿ ಇಂಪಾರ್ಟೆಂಟ್ ಕ್ಲಾಸು ಎಂಡ್ವರೆಗೂ ನೋಡಿರಿ. ವಿಡಿಯೋನ ಶೇರ್ ಮಾಡಿರಿ, ನೋಡಿರಿ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಮುಂದಿನ ಟಾಪಿಕನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಮುಂದಿನ ಕ್ಲಾಸಲ್ಲಿ ನಾನು ಮಾಡ್ತೀನಿ. ರೆಗ್ಯುಲರಾಗಿ ನೋಡ್ತಾ ಇರಿ, ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಆಗ್ತಾವೆ. ಓಕೆ, ಡನ್. ನೆಕ್ಸ್ಟ್ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡು. ಫಸ್ಟ್ ಈ ಕ್ವಶನ್ ಏನು ನೋಡಿರಿ, ಏನು ಕೇಳ್ಯಾರ, ಅಮಿತಾಬ್ ಬಚ್ಚನ್ ಅವರು ಯಾವ ಒಂದಿಗೆ ಸಂಬಂಧ ಹೊಂದಿದ್ದಾರೆ. ಅಂದ್ರೆ ಯಾವುದಾದರೂ ಒಬ್ಬ ವ್ಯಕ್ತಿಯ ಹೆಸರನ್ನು ಕೊಟ್ಟು ಅವರ ಯಾವ ಕ್ಷೇತ್ರಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಕೊಡ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇವ್ರು ಕೊಟ್ಟಂತಹ ಪ್ರಶ್ನೆ ಏನಾಗೈತಿ, ಅಮಿತಾಬ್ ಬಚ್ಚನ್ ಅವರು ಅಂತಂದಾಗ ಇವರು ಸಿನಿಮಾ ಕ್ಷೇತ್ರಕ್ಕೆ ಇವರು ಅಟ್ಯಾಚ್ ಆಗ್ಯಾರ ಅಂದಂಗೆ. ಒಂದು ವೇಳೆ ನಮ್ಮ ಕ್ರೀಡೆ ಅಂತಂದಾಗ ನಮ್ಮದು ವಿರಾಟ್ ಕೊಹ್ಲಿಯವರ ಹೆಸರು ಕೊಡ್ಬೋದು, ಹೌದಾ? ವಿರಾಟ್ ಕೊಹ್ಲಿ ಕೊಡ್ಬೋದು, ಅಥವಾ ಧೋನಿ ಅವರು ಕೊಡ್ಬೋದು, ಅಥವಾ ಸಿರಾಜ್ ಕೊಡ್ಬೋದು. ಅಂದ್ರೆ ರೀಸೆಂಟಾಗಿ ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಹೈಲೈಟ್ ಆದವರ ಹೆಸರು ಕೊಡ್ಬೋದು. ಈಗ ಸೈನ್ಸ್ ಅಂತ ಕೊಟ್ಟಾಗ ಯಾರಾದರೂ ಸೈಂಟಿಸ್ಟ್ಗಳ ಹೆಸರನ್ನು ಕೊಡ್ಬೋದು. ಓಕೆ, ಸಿ ವಿ ರಾಮನ್ ಅನ್ಬೋದು. ಓಕೆ, ಅಂದ್ರೆ ಈ ಥರ ಕ್ವಶನ್ಸನ್ನು ಅವರು ಕೇಳುವಂತಹ ಚಾನ್ಸಸ್ ಅದ, ಕೇಳಿದ್ದಾರೆ. ಓಕೆ, ಡನ್. ಸೆಕೆಂಡ್ ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್, ಜಪಾನ್ನ ರಾಜಧಾನಿ. ಅಂದ್ರೆ ನೀವು ದೇಶ ಮತ್ತು ಅವುಗಳ ಕ್ಯಾಪಿಟಲ್ಸು ಅಂದರೆ ರಾಜಧಾನಿಗಳನ್ನು ನೋಡಬೇಕು ಅಂದಾಗ ನಾವು ಫಸ್ಟಿಗೆ ಈಗ ಕೊಟ್ಟಂಥದ್ದವ್ರೇನು, ಜಪಾನದ ರಾಜಧಾನಿ ಯಾವುದು ಅಂತಂದ್ರೆ ಟೋಕಿಯೋ ಸಿಟಿ, ಅತಿ ದೊಡ್ಡಂಥ ಸಿಟಿ. ಅದರ ಹಿಂದಿನ ಒಂದು ರಾಜಧಾನಿ ಯಾವುದಾಗಿತ್ತು ನಮಗೆ ಕಮೆಂಟ್ ಮಾಡಿ. ಫಸ್ಟ್ ಯಾವುದಾಗಿತ್ತು, ಈಗ ಟೋಕಿಯೋ ಅದ. ಓಕೆ, ಅದರಂತೆ ಇದರದ್ದು ಕರೆನ್ಸಿ ನಾಣ್ಯ, ಇಲ್ಲಿ ಯಾವ ನಾಣ್ಯವ ರೂಪವನ್ನು ಬಳಸ್ತಾರಂತಂದ್ರೆ ಯುವಾನ್, ಯಾನ್, ಏನ್. ಓಕೆ, ಈ ರೀತಿಯನ್ನು ಅವರು ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ. ಅಂದ್ರೆ ಅವುಗಳ ದೇಶ ಮತ್ತು ರಾಜಧಾನಿ ಮತ್ತು ಕ್ಯಾಪಿಟಲ್ಸ್ ಅವುಗಳಲ್ಲಿ ಬಳಸುವಂತಹ ಕರೆನ್ಸಿಯನ್ನು ನೀವು ನೆನಪಿಡಬೇಕಾಗತ್ತೆ. ಓಕೆ, ಇವುಗಳನ್ನ 2 ಕ್ವಶನ್ಗಳನ್ನು ಕೇಳಿದ್ದಾರೆ. ಓಕೆ, ನಾಣ್ಯನೂ ಕೇಳಿದ್ದಾರೆ, ರಾಜಧಾನಿಯನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್, ಚೀನಾದ ಕರೆನ್ಸಿ ಏನು? ಚೀನಾದ ಕರೆನ್ಸಿ ಅಂದರೆ ಯುವಾನ್ ಅಂತೀವಿ ನಾವು. ಏನಂತೀವಿ ಇಂಗ್ಲೀಷ್ನಾಗ? ಯುವಾನ್. ಅದನ್ನೇ ಕನ್ನಡದಾಗ ಇಲ್ಲಿ ಬರ್ತೀವಿ, ಆಪ್ಷನ್ ನಂಬರ್ ಎ. ಅದೇ ರೀತಿ ನೀವು ಚೀನಾದ ಕ್ಯಾಪಿಟಲ್ ಯಾವುದು ಅಂಥೇಳಿ ನಮಗೆ ಕಮೆಂಟ್ ಮಾಡಬೇಕು. ಓಕೆ, ವೆರಿ ಇಂಪಾರ್ಟೆಂಟು. ಕೆಲವೊಂದನ್ನು ನಾನು ಸಪ್ರೇಟಾಗಿ ಬರೀತಿದ್ದೀನಿ, ಕ್ಯಾಪಿಟಲ್ಸ್ ಆಮೇಲೆ ಇಂಪಾರ್ಟೆನ್ಸ್ ಅದಾವ, ಅವುಗಳ ನಿಮ್ಗೆ ಬೇಕಾದರೆ ನಾನು ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ. ಓಕೆ, ಡನ್. ನೆಕ್ಸ್ಟು 4ನೆಯ ಪ್ರಶ್ನೆ ಏನಾಗಿತ್ತು ನೋಡಿರಿ, ದೆಹಲಿಯು ಯಾವ ನದಿಯ ದಡದಲ್ಲಿದೆ? ಅಂದರೆ ಕೆಲವೊಂದು ಸಿಟಿಗಳನ್ನು ಕೊಟ್ಟು ಅವು ಯಾವ ನದಿಯ ದಡದಲ್ಲಿ ಇದಾವಂತ ಕೇಳ್ತಾರೆ. ಈಗ ನಮಗೆ ಕೊಟ್ಟಂತಹ ಪ್ರಶ್ನೆಯು ದೆಹಲಿ ಇದು ಯಮುನಾ ನದಿಯ ದಡದ ಮೇಲೆ ಇದೆ. ಓಕೆ, ಅದೇ ರೀತಿ ಕೆಲವೊಂದು ಸಿಟಿಗಳು ನದಿಯ ದಡದ ಮೇಲೆ ಇಲ್ಲ. ಯಾವುದಪ್ಪ? ಫಾರ್ ಎಕ್ಸಾಂಪಲ್ ನಾವು ಭೂಪಾಲ್ ಅಂತೀವಿ. ಭೂಪಾಲ್ ಎಲ್ಲಿ ಬರುತ್ತೆ ರೀ? ಮಧ್ಯಪ್ರದೇಶ್. ಇದು ಒಂದು ನದಿ ದಡದ ಮೇಲೆ ಇಲ್ಲ, ಇದು ಕೆರೆ ದಡದ ಮೇಲೆ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ಕೆರೆ ದಡದ ಮೇಲಿದೆ. 1 ಪಾಯಿಂಟ್ ಆಯಿತು. ನೆಕ್ಸ್ಟು ನಮ್ಮ ಕರ್ನಾಟಕದ ಮೈಸೂರು ಹಾಗೂ ನಮ್ಮ ಕರ್ನಾಟಕ ಮೈಸೂರು ಫಸ್ಟಿಗೆ, ಇದು ಯಾವುದೇ ನದಿ ದಡದ ಮೇಲೆ ಇಲ್ಲ. ಓಕೆ, ನೆಕ್ಸ್ಟು ಥರ್ಡ್ ಪಾಯಿಂಟು, ನಮ್ಮ ಮುಂಬೈ ಸಿಟಿ, ಮಹಾರಾಷ್ಟ್ರದ ಮುಂಬೈ ಸಿಟಿ, ಇದು ಕೂಡ ಸೇಮ್ ಯಾವುದೇ ಒಂದು ನದಿ ದಡದ ಮೇಲೆ ಇಲ್ಲ, ಆದರೆ ಇದು ಅರಬ್ಬಿ ಸಮುದ್ರದ ದಡದ ಮೇಲಿದೆ. ಇದು ನೆನಪಿರಲಿ, ಅರಬಿಯನ್ ಸಮುದ್ರ. ಓಕೆ, ನೆಕ್ಸ್ಟು 4ನೇ ಪ್ರಶ್ನೆ, ನಮ್ಮ ವರ್ಲ್ಡಲ್ಲಿ ನೋಡಬೇಕಾದ್ರೆ ವ್ಯಾಟಿಕನ್ ಸಿಟಿ
ವ್ಯಾಟಿಕನ್ ಸಿಟಿ ಇದು ಒಂದು ನ್ಯಾಚುರಲ್ ರಿವರ್ ಮೇಲೆ ಇಲ್ಲ, ಅಂದರೆ ನೈಸರ್ಗಿಕ ನದಿಯ ದಡದ ಮೇಲೆ ಇದು ಇಲ್ಲ. ಓಕೆ, ಇವುಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಮ್ಮ ಯಾವುದಪ್ಪ ವಿಜಯಪುರ ಹಾಗೂ ನಮ್ಮ ಪಂಜಾಬ್, ಇವು 5 ನದಿಗಳ ಪಂಚ ನದಿಗಳ ಅಲ್ಲಿ ಹಾದೊಯ್ಯವ. ಇವು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಹಾಲಿನ ಶುದ್ಧತೆಯನ್ನು ಅಳೆಯುವ ಸಾಧನವನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಲ್ಯಾಕ್ಟೋಮೀಟರ್ ಅಂತೀವಿ. ಓಕೆ, ಲ್ಯಾಕ್ಟೋಮೀಟರ್. ಅದೇ ರೀತಿ ನಮ್ಗೆ ಈ ಹೈಗ್ರೋಮೀಟರನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ವೆರಿ ಇಂಪಾರ್ಟೆಂಟು ಸೈನ್ಸ್ ಟಾಪಿಕ್ಸನ್ನು. ನಿಮಗೆ ಸೈನ್ಸ್ ಸಪ್ರೇಟಾಗಿ ನಿಮಗೆ ಟಾಪಿಕ್ಸ್ ಬೇಕಾದ್ರೆ ಅವುಗಳನ್ನ ಕೂಡ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಓಕೆ, ಡನ್. 6ನೆಯ ಪ್ರಶ್ನೆಯನ್ನು ನೋಡಿರಿ. ಸಿಕ್ಕಿಂ ಅಧಿಕೃತ ಭಾಷೆಯಾಗಿದೆ ಅಂದ್ರೆ ಯಾವುವು ಅಂದ್ರೆ ಒಂದೇ ಭಾಷೆಯನ್ನು ನೀವು ನೆನಪಿಡುವಂತಿಲ್ಲ. ಅಲ್ಲಿ ಏನಾಗುತ್ತೆ ರೀ, ಇಲ್ಲಿ ನೇಪಾಳಿ ಸಮೀಪದ ಇರುವ ಕಾರಣ ನೇಪಾಳಿನೂ ಯೂಸ್ ಮಾಡ್ತಾರೆ. ಅದೇ ರೀತಿ ಸಿಕ್ಕಿಮೀನ್ಸ್ ಅಂತಾರೆ, ಮತ್ತು ಹಿಂದಿನೂ ಯೂಸ್ ಮಾಡ್ತಾರೆ. ಆಮೇಲೆ ಭೂತಾನೀಸ್, ಅಲ್ಲಿ ಭೂತಾನ್ ಸಮೀಪ ಇರೋ ಕಾರಣ ಭೂತಾನೀಸ್, ಇವುಗಳನ್ನ ನಾವು ಅಲ್ಲಿ ಕಂಡು ಬರ್ತಾವೆ ಭಾಷೆಗಳು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಲ್ಲ ಪ್ರಿವಿಯಸ್ಸಲ್ಲಿ ಕೇಳಿದಂಥ ಕ್ವಶನ್ಗಳಿವು. ನೆಕ್ಸ್ಟು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಎಲ್ಲದ ರೀ? ನಮ್ಮ ಖಡಕ್ವಾಸ್ಲಾ. ಈ ಖಡಕ್ವಾಸ್ಲಾ ಎಲ್ಲದ ಅಂತಂದ್ರೆ ಪುಣೆ ಒಳಗದ. ಪುಣೆ ಎಲ್ಲದ ರೀ? ಮಹಾರಾಷ್ಟ್ರ ಒಳಗದ. ಹೌದಾ? ಇದೆಲ್ಲ ನಿಮಗೆ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟು. ಓಕೆ, ಡನ್. ನೆಕ್ಸ್ಟು ನಮ್ಮ ರೈತನ ಮಿತ್ರ ಎಂದು ಯಾವುದಕ್ಕೆ ಅಂತಾರಂತಂದ್ರೆ ಅರ್ಥವರ್ಮ್ಸ್ ಅಂತೀವಿ. ಎರೆಹುಳು ಅಂತೀವಲ್ಲ ನಾವು, ಎರೆಹುಳು ನಮ್ಮ ರೈತನ ಮಿತ್ರ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ 9ನೆಯ ಪ್ರಶ್ನೆ ಏನಂತ, ಪಿಂಕ್ ಸಿಟಿ ಅಂತೇಳಿ ಯಾವುದಕ್ಕೆ ಅಂತೀವಿ ಅಂತಂದ್ರೆ ಜೈಪುರ್. ಇದು ರಾಜಸ್ಥಾನದ ಜೈಪುರಲ್ಲಿ ನಾವು ಪಿಂಕ್ ಸಿಟಿ ಯಾಕಂತಾರೆ ಅಲ್ಲಿರುವಂತಹ ಎಲ್ಲ ನಮ್ಮಲ್ಲಿರುವಂತಹ ಮನೆಗಳು, ಅಲ್ಲಿರುವಂತಹ ಮನೆಗಳ ಕಲರ್ ಅಷ್ಟೇ ಪಿಂಕ್ ಕಲರಾಗ ಮಾಡಿರ್ತಾರೆ. ಓಕೆ, ಇಟ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಬೇರೆ ಸಿಟಿಗಳ ಬಗ್ಗೆ ಬೇರೆ ಪಿಂಕ್ ಸಿಟಿ ಅಂತೇಳಿ ಯಾವ ರೀತಿ ಕರೀತಾರೆ, ಅದೇ ರೀತಿ ಸಿಲಿಕಾನ್ ಸಿಟಿ, ಈ ರೀತಿ ಕೆಲವೊಂದು ಬೇರೆ ಹೆಸರುಗಳಿಂದ ಕೆಲವೊಂದು ನಗರಗಳನ್ನು ಕರೀತಾರೆ. ಅವುಗಳನ್ನ ನೀವು ನೋಟ್ ಮಾಡಿ ಸರ್ಚ್ ಮಾಡಿ ಇಟ್ಕೊರಿ. ಓಕೆ, ಡನ್. ನೆಕ್ಸ್ಟು 10ನೆಯ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಇಂತಹ ಕೆಲವೊಂದು ಘೋಷಣೆಗಳನ್ನು ನೀವು ನೆನಪಿಡಬೇಕಾಗತ್ತೆ. ಅವುಗಳನ್ನ ಕಂಪಲ್ಸರಿ ಕೇಳ್ತಾರೆ. ಈ ಹೇಳಿಕೆಯನ್ನು ಯಾರು ಹೇಳಿದಾರ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಇದನ್ನು ಹೇಳಿದ್ದಾರೆ. ಓಕೆ, ಡನ್. ನೆಕ್ಸ್ಟು 11ನೆಯ ಪ್ರಶ್ನೆ ನೋಡಿರಿ. ವಿಜಯ್ ದಿವಸ್ ಇದನ್ನು ಯಾವ ದಿನಾಂಕದಂದು ಆಚರಿಸುತ್ತಾರೆ? ಇದನ್ನು ಬಹಳಷ್ಟು ಎಕ್ಸಾಮ್ಗಳಿಗೆ ಕೇಳಿದ್ದಾರೆ ನೋಡಿರಿ. ನಿಮ್ಮ ಅಗ್ನಿವೀರಿಗೆ ಬಹಳಷ್ಟು ಸಲ ಕೇಳಿದ್ದಾರೆ. ಡಿಸೆಂಬರ್ 16ರಂದು ನಾವು ಇದನ್ನು ವಿಜಯ್ ದಿವಸ್ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂತಂದ್ರೆ 1971ರಲ್ಲಿ ನಡೆದಂತಹ ಇಂಡೋ-ಪಾಕ್, ಏನು ಹೇಳ್ರಿ, ಇಂಡೋ-ಪಾಕ್. ಈ ಕ್ವಶನನ್ನು ನೆನಪಿಟ್ಟುಕೋರಿ, ಯಾಕಂದ್ರೆ ಮುಂದೆ ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ಇದೆ. ಇಂಡೋ-ಪಾಕ್ ವಾರ ಆಗ್ತದೆ, ನಮ್ಮದು ಯುದ್ಧ ಆಗುತ್ತೆ. ಅಲ್ಲಿ ನಾವು ಏನು ಮಾಡ್ತಾರೆ, ಜಯ ಗಳಿಸಿದ ಮೇಲೆ ಅದರ ನೆನಪಿಗಾಗಿ ಮತ್ತು ಇನ್ನೊಂದು ಏನು ರೀ, ಕ್ರಿಯೇಷನ್ ಆಫ್ ಬಾಂಗ್ಲಾದೇಶ್ ಅವತ್ತು ಇದಾಗುತ್ತೆ. ಓಕೆ, ಇದಕ್ಕೋಸ್ಕರ ನಾವು ವಿಜಯ್ ದಿವಸ್ ಅಂತೇಳಿ ಆಚರಣೆ ಮಾಡ್ತಾರೆ. 12ನೆಯ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಯಾರಿಗೆ ಕರೀತಾರೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಅಂತೀವಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಇವ್ರದ್ದು ಏನಂತಾರಂದ್ರೆ ಇವ್ರದ್ದೊಂದು ಸ್ಟ್ಯಾಚ್ಯೂ ಅದ. ಅಂದರೆ ಏನು ರೀ, ಇವ್ರದ್ದೊಂದು ಸ್ಟ್ಯಾಚ್ಯೂ ಅದ. ಎಲ್ಲಿ ಅದ ಅಂತಂದ್ರೆ ಗುಜರಾತ್ ಒಳಗದ. ಓಕೆ, ಇದು ಎಷ್ಟು ಹೈಟ್ ಎಷ್ಟದ, ಆಮೇಲೆ
ಇದು ಯಾವ ಒಂದು ನಗರದಲ್ಲಿ ಅದ ಅಂಥೇಳಿ ನೀವು ಕಮೆಂಟ್ ಮಾಡಿರಿ. ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟು. ಇವರ ಬಗ್ಗೆ ಬಹಳಷ್ಟು ಕ್ವಶನ್ಗಳನ್ನು ಕೇಳಿರ್ತಾರೆ. ಓಕೆ, ಡನ್. 13ನೇದು ಏನಪ್ಪ, ಏಡ್ಸ್. ಇದು ಕಾಸ್ಡ್ ಬೈ ವಾಟ್? ಏಡ್ಸ್ ಎಂಬ ರೋಗವು ಯಾವುದರಿಂದ ಬರುತ್ತದೆ ಅಂತಂದ್ರೆ ಈ ಒಂದು ರೋಗ ವೈರಸ್ ಮುಖಾಂತರ ಬರುತ್ತೆ, ಮತ್ತು ಯಾವುದೂ ಮುಖಾಂತರ ಬರುವುದಿಲ್ಲ. ಅದೇ ರೀತಿ ಈ ರೋಗದ ಬಗ್ಗೆ ಇನ್ನೊಂದು ಅಂತಂದ್ರೆ ಈ ಏಡ್ಸ್ ಕಾಯಿಲೆಯಿಂದ ಪ್ರಭಾವಿತರಾಗುವ ಅಂಗವ್ಯವಸ್ಥೆ ಯಾವುದು ಅಂದ್ರೆ ಯಾವ ಒಂದು ಅಂಗವ್ಯವಸ್ಥೆಯನ್ನು ಅದು ಏನು ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತಾ, ಹಾನಿಗೆ ಒಳಗಾಗುತ್ತೆ ಅಂತಂದ್ರೆ ಇಮ್ಯುನಿಟಿ ಸಿಸ್ಟಮ್, ನಿಮ್ಮ ಎನರ್ಜಿ ಸಿಸ್ಟಮ್, ದ ಇಮ್ಯುನಿಟಿ ಸಿಸ್ಟಮನ್ನು ನಿಮ್ಮದು ಹಾಳು ಮಾಡುತ್ತೆ. ಹೆಂಗಿದು ಹಾಳು ಮಾಡುತ್ತೆ, ಯಾವುದರಿಂದ ನಿಮಗೆ ಈ ರೋಗವು ಉಂಟಾಗ್ತದೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟು. ಈ ನಿಮ್ಮದು ನ್ಯಾಚುರಲ್ ಆಗಿ ಈ ನಮ್ಮ ಜನಾಂಗಕ್ಕೆ ಗೊತ್ತಾಗಬೇಕಾಗತ್ತೆ. ಯಾಕಂತಂದ್ರೆ ನಮ್ಮದು ಭಾಳಷ್ಟು ನಮ್ಮದು ಜನರು ಭಾಳಷ್ಟು ಮುಂದುವರೆದಾರ, ಅದರ ಟೆಕ್ನಾಲಜಿನೂ ಹಾಗೆ ಮುಂದವ, ಆದ್ರೆ ಯಾರೂ ಯೋಚನೆ ಮಾಡೋಂಗಿಲ್ಲ. ಫಸ್ಟ್ ಆಫ್ ಆಲ್ HIV ಈಸ್ ಟ್ರಾನ್ಸ್ಮಿಟೆಡ್ ಹೆಂಗೆ ಹರಡತತಿ ಅಂತಂದ್ರೆ ಯಾವುದಾದ್ರೂ ಇಂಜೆಕ್ಷನ್ ಅವ್ರಿಗೆ ಕೊಟ್ಟಂತಹ ಇಂಜೆಕ್ಷನಿಂದ ನಿಮಗೆ ಕೊಟ್ಟರೆ ಅದು 10%. ಅದೇ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಆಗಿತ್ತಂದ್ರೆ ಬ್ಲೀಡಿಂಗ್ ಮುಖಾಂತರ ಅದಕ್ಕೂ ಆಗ್ಬೋದು, ಅಥವಾ ಬ್ಲಡ್ ನೀವೇನರ ಅವ್ರ ಕಡೆ HIV ಇದ್ದವ್ರ ಕಡೆ ನೀವು ತೊಗೊಂಡಿದ್ರೆ ಅದ್ರ ಮುಖಾಂತರ ಆಗ್ಬೋದು, ಅಥವಾ ಆರ್ಗನ್ ನೀವೇನಾದರೂ ನಿಮ್ಮ ದೇಹದಲ್ಲಿ ಹಾಳಾಗಿರುವಂತಹ ಒಂದೊಂದು ಭಾಗಗಳನ್ನು ಅವ್ರ ಮುಖಾಂತರ ನೀವು ತೆಗೆದುಕೊಂಡಿದ್ರೆ. ಇನ್ನೊಂದು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂತಂದಾಗ ನೀವು ಪ್ರೊಟೆಕ್ಟ್ ಮಾಡಲಿಲ್ಲ, ಹಾಗೆ ನೀವು ವಿಚಾರ ಮಾಡಲಿಲ್ಲ ಏನಾದರೂ ಅದಕ್ಕೆ ಲೈಂಗಿಕ ಕ್ರಿಯೆ ಒಳಗಾದರೆ ಅದ್ರ ಮುಖಾಂತರ 80% ಚಾನ್ಸಸ್ ಇರುತ್ತೆ. ಯಾವುದರ ಮುಖಾಂತರ ಬರೋದಿಲ್ಲ ಅಂದ್ರೆ ಅವರು ತಿಂದಂತಹ ಪ್ಲೇಟನ್ನು ನೀವು ಯೂಸ್ ಮಾಡಿದರೆ ಬರೋಂಗಿಲ್ಲ, ಸೊಳ್ಳೆಗಳಿಂದ ಬರೋಂಗಿಲ್ಲ. ಅದೇ ರೀತಿ ಆಮೇಲೆ ಚುಂಬನ ಮಾಡೋದ್ರ ಮುಖಾಂತರ ಅಥವಾ ಟಚ್ ಮಾಡೋದ್ರ ಮುಖಾಂತರ ಬರೋದಿಲ್ಲ. ಆದರೆ ಏನಾದರೂ ಬ್ಲಡ್ ಏನಾದರೂ ಸೆಲ್ಸ್ ಅವರಿಂದ ನಿಮ್ಮ ಮುಖಾಂತರ ಬಂದರೆ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ಪಾಯಿಂಟ್ ಹೇಳೀನಿ. ಓಕೆ, ನೆಕ್ಸ್ಟ್ ಅವ್ರ ಕ್ಲಾತ್ಸನ್ನು ನೀವು ಯೂಸ್ ಮಾಡಿದರೆ ಬರೋಂಗಿಲ್ಲ, ಅವರು ಟಾಯ್ಲೆಟ್ಸ್ ಯೂಸ್ ಮಾಡಿದ್ರೆ ಬರೋಂಗಿಲ್ಲ. ಸೊ ಈ ರೀತಿ ನಿಮ್ಗೆ ಈ ಸದ್ಯ ಇರುವಂಥ ಸಿಚುವೇಷನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಈ ಜನಾಂಗಕ್ಕೆ ಗೊತ್ತಾಗಬೇಕು ಯಾವುದರಿಂದ ಅಂದ್ರೆ ಭಾಳಷ್ಟು ಜನ ಐತಪ್ಪ ಅಂಥೇಳಿ ನೆಗೆಟಿವ್ ಥಿಂಕ್ ಮಾಡಿ ಹೆದರಿಕೆ ಮಾಡಿಕೊಂಡು ಭಾಳಷ್ಟು ಜನ ಅವರನ್ನು ಟಚ್ ಮಾಡೋದಾಗಿ ದೂರಿಂದ ನೀಡಿರ್ತಾರೆ. ಅವರೊಬ್ಬರು ಮನುಷ್ಯರು, ಕೆಲವೊಬ್ಬರಿಗೆ ಇದರಿಂದನೇ ಬರುತ್ತೆ ಅದರಿಂದನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇದೊಂದು ನಿಮಗೆ ಗೊತ್ತಾಗಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ, ಡನ್. ನೆಕ್ಸ್ಟು ರನ್ ಆಫ್ ಕಚ್ ಎಲ್ಲಿದೆ ಅಂತಂದ್ರೆ ರನ್ ಆಫ್ ಕಚ್ ಇದು ಗುಜರಾತ್ ಒಳಗೆ ಅದ ರೀ. ಓಕೆ, ಗುಜರಾತಲ್ಲಿ ಅದ. ನೆಕ್ಸ್ಟು ಪಿರಾಮಿಡ್ಸ್ಗಳು ಎಲ್ಲಿ ಕಂಡು ಬರುತ್ತವೆ? ಪಿರಾಮಿಡ್ಸ್ಗಳು ನಮ್ಮ ಈಜಿಪ್ಟ್ ದೇಶದಲ್ಲಿ ಕಂಡು ಬರುತ್ತವೆ. ಪಿರಾಮಿಡ್ಸ್ ಅಂದರೆ ಇಲ್ಲಿ ಮೊದಲಿಗೆ ಮನುಷ್ಯರನ್ನು ಅಲ್ಲಿ ಗೋರಿನೂ ಅಂತಾರೆ ಅದಕ್ಕೆ. ಸೊ ಅದಕ್ಕೋಸ್ಕರ ಪಿರಾಮಿಡ್ ಅಂತೇಳಿ ಹೆಸರದ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತವೆ. ಓಕೆ, ನೆಕ್ಸ್ಟು 17ನೇ ಪ್ರಶ್ನೆಯನ್ನು ನೋಡಿರಿ. ಭಾರತದ 3 ಸೇನೆಯ ಮುಖ್ಯಸ್ಥರು ಯಾರಾಗಿರುತ್ತಾರೆ? ನೋಡಿರಿ, ಈಗ ನಮ್ಮ ದೇಶದಲ್ಲಿ ಏನದೈತೆ ರೀ, 3 ವ್ಯವಸ್ಥೆಗಳದಾವೆ. ಏನೇನು? ಒಂದು ಇಂಡಿಯನ್ ಆರ್ಮಿ, ಓಕೆ, ಭೂಸೇನೆ, ಆಮೇಲೆ ವಾಯುಸೇನೆ, ಆಮೇಲೆ ಜಲ ಅಂದರೆ ನೇವಿ. ಓಕೆ, ಈ 3 ಸೇನೆಗಳಿಗೆ ಮುಖ್ಯಸ್ಥರಾಗಿ ಯಾರು ಇರ್ತಾರಪ್ಪ ಅಂತಂದ್ರೆ ನಮ್ಮ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಇರ್ತಾರೆ. ಯಾರು? ರಾಷ್ಟ್ರಪತಿಗಳು ಇರ್ತಾವೆ. ಹಾಗಾದ್ರೆ ನೀವು ನನಗೆ ಕಮೆಂಟ್ ಮಾಡಬೇಕು, ಭೂಸೇನೆಗೆ ಯಾರದಾರ, ವಾಯುಸೇನೆಗೆ ಯಾರದಾರ, ನೇವಿಗೆ ಯಾರದಾರ? ಕಮೆಂಟ್ ಮುಖಾಂತರ ಹೇಳಬೇಕು. ಯಾಕಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಈ 3ರಲ್ಲಿ ಒಬ್ಬರದಾದ್ರೂ ಕೇಳ್ತಾರೆ ಅಥವಾ 3ರದ್ದು ಕೊಟ್ಟು ಹೊಂದಿಸಿ ಬರೆಯೋ ಮುಖಾಂತರ ಕೇಳುವಂತಹ ಚಾನ್ಸಸ್ ಅದ, ಕೇಳ್ತಾರೆ. ಡನ್. ಓಕೆ, ನೆಕ್ಸ್ಟು 18ನೇ ಪ್ರಶ್ನೆ. ಧ್ಯಾನಚಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡಿರಿ, ಫಸ್ಟ್ ಕ್ವಶನ್ನ ಹೇಳಿದ್ನಿ, ಅಲ್ಲೊಬ್ಬ ಆ್ಯಕ್ಟರ್ನ ಕೇಳಿದ್ರು. ಇಲ್ಲಿ ಒಬ್ಬರು ಒಬ್ಬ ಕ್ರೀಡೆ ಆಡ್ತಾನೆ. ಇವು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತಂದರೆ ಇವರು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಾರ. ಈ ಧ್ಯಾನಚಂದ್ ಅವರು ಇನ್ನೊಂದು ಹೇಳ್ಬೇಕಂತಂದ್ರೆ ಇವರ ಜನ್ಮದಿನ ಅಂತಂದ್ರೆ ಯಾವುದು? ಆಗಸ್ಟ್ 29 ಏನು ಮಾಡ್ತಾರಂದ್ರೆ ಕ್ರೀಡಾ ದಿನವಾಗಿ ಆಚರಣೆ ಮಾಡ್ತಾರೆ. ಏನು ಮಾಡ್ತಾರೆ? ಸ್ಪೋರ್ಟ್ಸ್ ಡೇ ಅಂಥೇಳಿ ಆಚರಣೆ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಓಕೆ, ಯಾರ ಹೆಸರಿನ ಯಾರ ಜನ್ಮದಿನದ ಮೇಲೆ ಆಚರಿಸುತ್ತಾರೆ, ಯಾವ ದಿನವಾಗಿ ಆಚರಿಸುತ್ತಾರೆ, ಯಾವ ದಿನಾಂಕವನ್ನು ಕೇಳ್ತಾರೆ. ಓಕೆ, ಡನ್.
ನೆಕ್ಸ್ಟು 19ನೇ ಪ್ರಶ್ನೆ ನೋಡಿರಿ, ಹಿಮಾಚಲ್ ಪ್ರದೇಶ್ ರಾಜಧಾನಿ ನೋಡಿರಿ, ನಮ್ಮ ರಾಜ್ಯಗಳು ಹಾಗೂ ರಾಜಧಾನಿಗಳನ್ನು ಗೊತ್ತಿರಬೇಕು. ಹಿಮಾಚಲ ಪ್ರದೇಶದ ಯಾವುದು? ಶಿಮ್ಲಾ ಅಂತೀವಿ ರೀ. ಯಾವುದು? ಶಿಮ್ಲಾ ನಮ್ಮದು ಹಿಮಾಚಲ ಪ್ರದೇಶದ ರಾಜಧಾನಿ. ನೆಕ್ಸ್ಟು ಸಿ ಎಮ್, ಅಲ್ಲಿ ಇರುವಂತಹ ಸಿ ಎಮ್ ಅವರ, ಮುಖ್ಯಮಂತ್ರಿಯವರ ಹೆಸರುಗಳನ್ನು ಆದಷ್ಟು ನೆನಪಿಡಲಿಕ್ಕೆ ಟ್ರೈ ಮಾಡಿರಿ. ನೆಕ್ಸ್ಟು ಸಿಕ್ಕಿಂ ರಾಜಧಾನಿ ಯಾವುದು ರೀ? ಸಿಕ್ಕಿಂ ರಾಜಧಾನಿ ಯಾವುದು? ಇವೆಲ್ಲ ಕೇಳಿದ ಕ್ವಶನು. ಗ್ಯಾಂಗ್ಟಾಕ್ ಅಂತೀವಿ. ಯಾವುದು? ಗ್ಯಾಂಗ್ಟಾಕ್. ನೆಕ್ಸ್ಟು ಕಾಮಾಖ್ಯ ದೇವಾಲಯ, ವೆರಿ ಇಂಪಾರ್ಟೆಂಟ್ ಕ್ವಶನು. ಕಾಮಾಖ್ಯ ದೇವಾಲಯ ಎಲ್ಲಿ ಕಂಡುಬರುತ್ತದೆ ಅಂತಂದ್ರೆ ಇದು ಗುವಾಹಟಿಯಲ್ಲಿ ಕಂಡುಬರುತ್ತದೆ. ಗುವಾಹಟಿಯಲ್ಲಿ ಎಲ್ಲಿ ಅದ ಅಂತಂದ್ರೆ ಹೇಳ್ರಿ, ಆಸಾಮ್ ಒಳಗದ. ಓಕೆ, ಆಸಾಮ್ನ ಯಾವ ಗುವಾಹಟಿಯಲ್ಲಿ ಕಂಡುಬರುತ್ತದೆ? ಗುವಾಹಟಿಯ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂದ್ರೆ ನೀಲಾಚಲ ಹಿಲ್ಸ್. ನೀಲಾಚಲ ಹಿಲ್ ಕನ್ನಡದಾಗ ನೋಡ್ರಿ, ನೀಲಾಚಲ ಪರ್ವತ ಭಾಗದಲ್ಲಿ ಇದು ಕಂಡುಬರುತ್ತದೆ. ಓಕೆ, ನೆಕ್ಸ್ಟು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತಂದ್ರೆ ಹುಲಿ. ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಸಿಂಹನ ಹಾಕಿರ್ತಾನೆ, ಯಾಕೆ ಹೇಳಿ? ಅಷ್ಟು ಶಾನೆ ಇರ್ತಾರೆ ಒಬ್ಬೊಬ್ರು. ಸಿಂಹ ಹಾಕಿರಿ ಮುಗಿದು ಹೋತು. ಓಕೆ, ಹುಲಿ. ಅದೇ ರೀತಿ ರಾಷ್ಟ್ರೀಯ ಪಕ್ಷಿ ನವಿಲು, ಆಮೇಲೆ ರಾಷ್ಟ್ರೀಯ ಮರ, ಆಮೇಲೆ ಈ ರೀತಿ ಏನೇನು ಬರ್ತಾವಲ್ಲ, ರಾಷ್ಟ್ರೀಯ ಗೀತೆ, ಅದನ್ನು ಯಾವಾಗ ಆರಂಭ ಮಾಡಿದರು, ಯಾರು ಹಾಡಿದರು, ಈ ರೀತಿ ಎಲ್ಲ ಪ್ರಶ್ನೆಗಳು ನೀವು ಮುಂದಾಲೋಚನೆಗೆ ಮಾಡಬೇಕು. ಯಾಕಂದರೆ ಒಂದೇ ಕ್ವಶನ್ ಮೇಲೆ 10 ಕ್ವಶನ್ಗಳನ್ನು ನೀವು ಓದ್ಬೋದು. ಓಕೆ, ಡನ್. ನೆಕ್ಸ್ಟು ಈಗಾಗಲೇ ನಾನು ಅಲ್ಲಿ ಕ್ವಶನ್ ಫಸ್ಟಿಗೆ ಹೇಳಿದ್ದು, ಬಾಂಗ್ಲಾದೇಶದ ಪಾಕಿಸ್ತಾನದಲ್ಲಿ ಯಾವಾಗ ಸ್ವಾತಂತ್ರ್ಯ ಪಡೆಯಿತು ಅಂತ ಹೇಳಿದ್ನಲ್ಲ, ಈಗಾಗಲೇ ಒಂದು ಕ್ವಶನ್ ಬಂದಿತ್ತಲ್ಲಿ. ಅದ್ರ ಮುಖಾಂತರ ಅಲ್ಲಿ ನೆನಪಿಡಬೇಕಾಗಿದ್ದೇನು, 1971ರಲ್ಲಿ ನಮಗೆ ಅದು ಆಯಿತು. ಯಾವಾಗ? ಡಿಸೆಂಬರ್ 16. ಇದನ್ನೇ ನಾವು ಸ್ಟಾರ್ಟಿಂಗ್ ಏನಂದೀವಿ, ವಿಜಯ ದಿವಸ್ ಅಂಥೇಳಿ ಆಚರಣೆ ಮಾಡ್ತಾರೆ. ಹೌದಾ? ಡನ್. ನೆಕ್ಸ್ಟ್ 24ನೆಯ ಪ್ರಶ್ನೆಯನ್ನು ನೋಡಿ, ಚಿರತೆಯು ಯಾವ ಕುಟುಂಬಕ್ಕೆ? ನೋಡಿ, ಚಿರತೆ ಯಾವ ಥರ ಕಾಣತ್ತೆ ರೀ? ಅದು ಬೆಕ್ಕು. ಈ ಬೆಕ್ಕಿನ ಒಂದು ಗುಂಪಿಗೆ ಅದು ಸೇರುತ್ತೆ ಅಂತೇಳಿ. ಓಕೆ, ನೆಕ್ಸ್ಟು ಇನ್ನು ಇದು ನೋಡಿರಿ, ಮರದ ವಯಸ್ಸನ್ನು ಯಾವ ರೀತಿ ಹೇಗೆ ಕಂಡು ಹಿಡಿಯುತ್ತೀರಿ ಅಂತಂದ. ಈಗ ನಮ್ಮ ವಯಸ್ಸನ್ನು ನಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಕಂಡುಹಿಡಿತೀವಿ. ಅವುಗಳಿಗೆ ಎಲ್ಲಿ ಡೇಟ್ ಆಫ್ ಬರ್ತು ನೋಡಿರಿ, ಅವ್ರಿಗೆ ಕೊಟ್ಟಂಥದ್ದೇನು, ಯಾವುದಾದರೂ ಒಂದು ಮರ ಇರುತ್ತೆ ರೀ. ಓಕೆ, ಈ ಮರ ಇದ್ದಾಗ ನಾವು ಈ ಮರದಲ್ಲಿ ಎಲ್ಲ ಇರುತ್ತೆ, ನಾವೇನು ಮಾಡ್ತೀವಿ, ಈ ಮರದ ಭಾಗವನ್ನು ಇದನ್ನು ಕಟ್ ಮಾಡ್ತೀವಿ. ಇದನ್ನು ಕಟ್ ಮಾಡಿ ನಾವು ಈ ರೀತಿ ಸರ್ಕಲಲ್ಲಿ ಇಡ್ತೀವಿ. ಓಕೆ, ಇಲ್ಲಿ ಅದ ನೋಡಿ, ಈ ಸರ್ಕಲಲ್ಲಿ ಇಟ್ಟಿರ್ತಾರೆ. ಸರ್ಕಲಲ್ಲಿ ಇಟ್ಟ ಮೇಲೆ ಒಳಗಿನ ಈ ಲೈನ್ಸ್ ಏನಿರ್ತಾವಲ್ಲ, ಉಂಗುರಗಳು ಅಂತೀವಿ ನಾವು. ಇವಕ್ಕೆ ಏನಂತೀವಿ ರೀ? ಇವುಗಳಿಗೆ ಉಂಗುರಗಳು ಅಂತೀವಿ. ಈ ಉಂಗುರಗಳ ಲೆಕ್ಕಗಳನ್ನು ಹಾಕಿ ಅವರು ನಮ್ಮ ಎಷ್ಟು ಇಯರ್ ಓಲ್ಡ್ ಅಂತೇಳಿ ಕಂಡುಹಿಡಿತಾರೆ. ಅಂದರೆ ಉಂಗುರಗಳ ಆಧಾರದ ಮೇಲೆ ಕಂಡುಹಿಡಿತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಭಾಳಷ್ಟು ಎಕ್ಸಾಮ್ ಕೇಳ್ಯಾರ, ಅಗ್ನಿವೀರ್ಗೂ ಒಂದು ಸಲ ಬಂದೈತೆ ನೋಡಿರಿ. ಓಕೆ, ಡನ್. 26ನೇ ಪ್ರಶ್ನೆ, ಪ್ರಸಿದ್ಧ ವೈಷ್ಣೋದೇವಿ ದೇವಾಲಯ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ದೇವಿಯ ದೇವಾಲಯವು ಅಲ್ಲಿ ಅದ. ಓಕೆ, ಡನ್. 27ನೆಯ ಪ್ರಶ್ನೆಯನ್ನು ನೋಡಿರಿ, ಚಂದ್ರನ ಮೇಲೆ ಮೊದಲು ಪಾದ ಇಟ್ಟವ್ರು ಯಾರಂತಾರೆ? ನೀಲ್ ಆರ್ಮ್ಸ್ಟ್ರಾಂಗ್. ಯಾರ್ರಿ? ನೀಲ್ ಆರ್ಮ್ಸ್ಟ್ರಾಂಗ್. ಹೌದಾ? ಇಲ್ಲಿ ಇಂಗ್ಲೀಷ್ನಾಗ ಇದ್ದಾರೆ, ಅದಕ್ಕೆ ಕನ್ನಡದಾಗ ನಿಮಗೆ ಬರೆದದ್ದು. ಅದು ಯಾವ ಇಯರ್ದಾಗ ಅಂಥೇಳಿ ನೀವು ಕಮೆಂಟ್ ಮಾಡಬೇಕು. ಹೌದಾ? ಯಾಕಂದ್ರೆ ಪ್ರಶ್ನೆಗಳನ್ನು ಹುಡುಕುವಂಥ ಕೆಪಾಸಿಟಿ ನಿಮಗೆ ಬರಬೇಕು. ಪ್ರತಿ ಸಲ ನೀವೇ ಹೇಳ್ರಿ, ನೀವು ಹೇಳಿದ್ದೇ ಫೈನಲ್ ಅಲ್ಲ. ನೀವು ಸರ್ಚ್ ಮಾಡ್ತಿರಲ್ಲ ಅಷ್ಟು ನಿಮಗೆ ನೆನಪು ಉಳಿದೈತೆ. ಇದು ಹುಡುಕಿದ್ನಲ್ಲ ನಾನು ಅಂತೇಳಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್, 28ನೇ ಪ್ರಶ್ನೆ, ಮಹಾಭಾರತ ಯುದ್ಧ ಯಾವ ಪ್ರದೇಶದಲ್ಲಿ ನಡೀತಂದ್ರೆ ಕುರುಕ್ಷೇತ್ರ ಎಂಬ ಪ್ರದೇಶದಲ್ಲಿ ನಡೆಯಿತು. ಈ ಪ್ರದೇಶ ಎಲ್ಲಿ ಇದೆ ಅಂತಂದ್ರೆ ಹರಿಯಾಣ ರಾಜ್ಯದಲ್ಲಿ ಅದ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮಹಾಭಾರತ ನಡೀತು ಎಲ್ಲರಿಗೂ ಗೊತ್ತೈತಿ, ಆದರೆ ಎಲ್ಲಿ ನಡೀತು? ಕುರುಕ್ಷೇತ್ರದಲ್ಲಿ ನಡೀತು. ಅದು ಯಾವ ರಾಜ್ಯದೊಳಗೈತೆ ಅಂತಂದ್ರೆ ಹರಿಯಾಣದಲ್ಲಿ ಅದ. ಓಕೆ, ಡನ್. ನೆಕ್ಸ್ಟು
ಬಾಹ್ಯಾಕಾಶಕ್ಕೆ ಹೋದಂತಹ ಮೊದಲ ಭಾರತೀಯ ಯಾರು ಅಂತಂದ್ರೆ ರಾಕೇಶ್ ಶರ್ಮಾ ಅವರು. ಎಷ್ಟರೊಳಗಂತಂದ್ರೆ 1984 ಏಪ್ರಿಲ್ 3ರಂದು. ಅದೇ ರೀತಿ ಇವರು ಎಷ್ಟು ದಿನ ಅಲ್ಲಿ ಬಾಹ್ಯಾಕಾಶದಲ್ಲಿ ಇದ್ರು ಅಂತಂದ್ರೆ 7 days 21 hours 40 minutes. ಅಂದ್ರೆ ಯಾಕಂತಂದ್ರೆ ಈಗ ಯಾರಂತೇಳಿ ಅವ್ರು ಕೇಳ್ಯಾರ, ಯಾವಾಗ ಯಾವ ವರ್ಷ ಅಂತ ಕೇಳಿದ್ರೆ 1984 ಅಂತ ಹೇಳ್ಬೇಕು. ಕೆಲವೊಂದು ಸಲ ಮಂತು ಡೇಟು ಈಗ ಭಾಳ ಟ್ರೆಂಡ್ ಆಗೈತಿ ಇದು. ಆವಾಗ ಎಷ್ಟು ದಿನ ಇದ್ರು ಅಂತೇಳಿ ಬರ್ಬರ್ತಕ್ಕೋ ಯಾವ ರೀತಿ ಕ್ವಶನ್ಗಳು ರೈಸ್ ಆಗ್ತಾವೆ ಅಂತೇಳಿ ನಾವು ಈಗಾಗಲೇ ಒಂದು ಕ್ವಶನಿಂದ 4 ಕ್ವಶನ್ಗಳನ್ನು ನೋಡಿದ್ವಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮೈಂಡಲ್ಲಿ ಇಟ್ಕೋರಿ. ಡನ್. ಓಕೆ, ನೆಕ್ಸ್ಟು 30ನೆಯ ಪ್ರಶ್ನೆ ಏನದ ನೋಡ್ರಿ. ಪೆನ್ಸಿಲ್ಗಳಲ್ಲಿ ಯಾವ ವಸ್ತುವನ್ನು ಬಳಸುತ್ತಾರೆ ಎಂಬುದನ್ನು ನೀವು ನನಗೆ ಕಮೆಂಟ್ ಮಾಡಿ, ಇಲ್ಲ ಹೇಳ್ತೀನಿ, ಈಗಾಗಲೇ ನಾನು ಕೆಲವೊಂದು ಕ್ವಶನ್ಗಳು ಕೊಟ್ಟಿದ್ದೀನಿ, ಅವುಗಳನ್ನ ನೀವು ಕಮೆಂಟ್ ಮಾಡಿ. ಯಾವ ವಸ್ತುವಿಂದ ಮಾಡಿರ್ತಾರೆ? ಗ್ರಾಫೈಟಿಂದ ಮಾಡಿರ್ತಾರೆ. ಗ್ರಾಫೈಟನ್ನು ನಾವು ನಾರ್ಮಲ್ಲಾಗಿ ಶುದ್ಧ ಕಾರ್ಬನ್ ಅಂತಾರೆ, ಅದಕ್ಕೆ ಸಿಯಿಂದನೇ ಕೆಲವೊಂದು ಕಡೆ ನಾವು ಗುರ್ತು ಮಾಡಿರ್ತಾರೆ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರೋಂಗಿಲ್ಲ. ಗ್ರಾಫೈಟ್ ಅನ್ನೋದನ್ನು ಯಾವುದರಿಂದ ಮಾಡ್ತಾರೆ? ಸಿಲಿಕಾನ್ ಬೇರೆ, ಚಾರ್ಕೋಲ್ ಬೇರೆ, ಗಂಧಕ ಅಂದರೆ ಫಾಸ್ಫರಸ್ ಅಂತೀವಿ. ಓಕೆ, ಅವುಗಳೆಲ್ಲ ನೆಕ್ಸ್ಟ್ ಮತ್ತೆ ಮುಂದಿನ ಕ್ಲಾಸಲ್ಲಿ ಇನ್ನಿತರ ಪ್ರಶ್ನೆಗಳನ್ನು, ವೆರೈಟಿ ಕ್ವಶನ್ಸನ್ನು ತರ್ತೀನಿ. ವೆರಿ ಇಂಪಾರ್ಟೆಂಟು, ಕೇಳಿದಂತಹ ಪ್ರಶ್ನೆಗಳು. ಓಕೆ, ಡನ್. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾರ್ಯಾರು ಅಗ್ನಿವೀರ್ ಪರೀಕ್ಷೆಗೆ ಓದ್ತಾ ಇದ್ದೀರಿ ಎಲ್ಲರೂ ರೆಗ್ಯುಲರ್ ಆಗಿ ಕ್ಲಾಸಸ್ಸನ್ನು ನೋಡಿರಿ. ಮತ್ತು ಮುಂದಿನ ಕ್ಲಾಸಲ್ಲಿ ಬೇಸಿಕ್ ಟಾಪಿಕನ್ನು 3ನೇ ಟಾಪಿಕನ್ನು ನಾನು ಮುಂದಿನ ಕ್ಲಾಸಲ್ಲಿ ತರ್ತೀನಿ. ಜೈ ಹಿಂದ್.